ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರ. ಆತ್ಮೀಯರೇ, CPI ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಅದಕ್ಕೆ ಒಂದು 100 ವರ್ಷ ಆಯಿತು. ಆ ಸಂದರ್ಭದಲ್ಲೇ ಈ ಸಂದರ್ಭದಲ್ಲೇ ಫಂಕ್ಷನ್ ಒಂದು ಬೆಂಗಳೂರಲ್ಲಿ ಆಯಿತು. ಅದರಲ್ಲೇ ವಿಶೇಷವಾಗಿ ಆ ಸಮಾರಂಭದಲ್ಲಿ SUCI ರಾಜ್ಯ ಕಾರ್ಯದರ್ಶಿ ಉಮಾ ಅವರು, CPM ರಾಜ್ಯ ಕಾರ್ಯದರ್ಶಿ ಕೆ ಪ್ರಕಾಶ್ ಅವರು, CPI ರಾಷ್ಟ್ರೀಯ ಕಾರ್ಯದರ್ಶಿ ಪ್ರಕಾಶ್ ಬಾಬು ಅವರು, ರಾಜ್ಯಸಭೆ ಮಾಜಿ ಸದಸ್ಯ ಎಲ್ ಹನುಮಂತಯ್ಯನವರು, CPI ಮುಖಂಡ ದೀಪಕ್ ಎಂ, CPI ಮುಖಂಡ ಸಿದ್ದನಗೌಡ ಪಾಟೀಲ್ ಮುಂತಾದವರೆಲ್ಲ ಭಾಗವಹಿಸಿ ಕಮ್ಯುನಿಸಮ್ ಬಗ್ಗೆ 4 ಕಮ್ಯುನಿಸ್ಟ್ ಪಾರ್ಟಿಗಳು ಮಾರ್ಕ್ಸಿಸ್ಟ್ ಎಲ್ಲರೂ ಕೂಡಬೇಕು, ಒಂದಾಗಬೇಕು ಅನ್ನೋದು ಚಿಂತನೆ ಮಾಡ್ತಾ ಆ ಸಂದರ್ಭದಲ್ಲಿ ಕೆಲವಷ್ಟು ಮಾತು ಮಾತಾಡಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿ ಒಂದು ಬೇಡಬೇಕಾಗಿಲ್ಲ, ಇಡೀ ಕಮ್ಯುನಿಸ್ಟು ಇವತ್ತು ಯಾಕೆ ಎಲ್ಲರಿಗೂ, ಅದರಲ್ಲೂ ಭಾರತದಲ್ಲೇ ಎಲ್ಲರಿಗೂ ಬೇಡಾದ ವಸ್ತುವಾಗಿ ಹೋಗಿಬಿಡ್ತು ಅಂತ ಒಂದು ಒಳ್ಳೆಯ ಸಿದ್ಧಾಂತ ಇದ್ದಿದ್ದು. ಮಾರ್ಕ್ಸನ ವಿಚಾರಗಳು, ಎಲ್ಲರೂ ಸಮಾನವಾಗಿ ಬದುಕಬೇಕು, ಸಮತಾ ಬದುಕಿರಬೇಕು, ಮತ್ತು ಸಮತಾವಾದ ಇರೋ ಜೊತೆಗೆ ಸಮಾನತೆ ಇರೋ ಜೊತೆಗೆ ಒಳ್ಳೆಯ ಬದುಕಾಗಬೇಕು, ಎಲ್ಲರೂ ಬಡವ ಬಲ್ಯದ ಒಂದಾಗಬೇಕು ಅನ್ನುವಂಥ ಒಂದು ಒಳ್ಳೆಯ ಸಿದ್ಧಾಂತ. ಯಾಕೆ ಫೇಲ್ ಆಯಿತು? ಇಲ್ಲೇ ನಮ್ಮ BJP ಅಂತ ನೀವು ಅಂತೀರಿ ಮತೀಯವಾದಿಗಳು, ಸಂಪ್ರದಾಯವಾದಿಗಳು, ಸಮಾಜವನ್ನು ಇಬ್ಬಾಗ ಮಾಡುವಂಥವ್ರು, ಮುಸ್ಲಿಮ್ ಇರಲಿ ಹಿಂದೂ ಇರಲಿ ಯಾರಾದರೂ, ಇವರೆಲ್ಲ ಅತಿ ಒಂದು ಏನು ಧಾರ್ಮಿಕರಿದ್ದಾರೆ, ಈ ದೇಶ ಹಾಳು ಮಾಡ್ತಾರೆ ಅಂತ ಹೇಳಿದ್ರಿ. ಯಾಕಂದರೆ ಜನ ಇವತ್ತು ಅವ್ರನ್ನ ನಂಬ್ತಾ ಇದ್ದಾರೆ, ನಿಮ್ಮನ್ನು ನಂಬ್ತಾ ಇಲ್ಲ. ಬಡವ ಬಲ್ಯದ ಬೇಡಪ್ಪ ನಾವು ಒಂದಾಗಿರೋಣ ಅಂತ ಸಿದ್ಧಾಂತ ಚೆನ್ನಾಗಿದೆ. ಇದನ್ನು ಹೋಗಿ ಮುಟ್ಟಿಸ್ಬೇಕಾಗಿತ್ತಲ್ಲ ಜನಸಾಮಾನ್ಯರಿಗೆ, ಯಾಕೆ ಮುಟ್ಟಿಸೋಕ್ಕಾಗಲಿಲ್ಲ? ಅದರಲ್ಲೂ ಪ್ರಬಲವಾಗಿ 2 ರಾಜ್ಯಗಳಲ್ಲಿದ್ದರೆ ಒಂದಂತೂ ರಾಜ್ಯ ಹೋಗಿಬಿಟ್ಟದ, ವೆಸ್ಟ್ ಬೆಂಗಾಲ್. ಮಮತಾ ಬ್ಯಾನರ್ಜಿ